ವೃಷಭ ರಾಶಿಯವರಿಗೆ ಈ ಅಕ್ಟೋಬರ್ನ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಕನ್ಯಾ ರಾಶಿ ಶುಕ್ರನ ನೀಚ ಸ್ಥಾನ. ಇದೇನಪ್ಪಾ, ರಾಶ್ಯಾಧಿಪತಿನೇ ನೀಚನಾದ್ರೆ ಯಾವ ತರ ಫಲ ಕೊಡ್ಬೋದು? ಖಂಡಿತ ಅಶುಭ ಫಲನೇ. ಯಾಕಂದ್ರೆ ರಾಶ್ಯಾಧಿಪತಿ ನಮ್ಮ ಮನಸ್ಸು ಮತ್ತು ನಮ್ಮ ಆರೋಗ್ಯ, ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಈ ಎರಡನ್ನೂ ಕೂಡ ಕೊಡುವಂತ ಗ್ರಹ. ಜೊತೆಗೆ ನಮಗೆ ಒಂದು ಯಾವುದೇ ಕೆಲಸದಲ್ಲಿ ಆಸಕ್ತಿ ಆಗಿರಬಹುದು, ಹಾಗೆ ನಮ್ಗೆ ಒಂದು ಒಳ್ಳೆ ಮನೋಭಾವನೆ ಆಗಿರಬಹುದು, ನಮ್ಗೆ ಒಂದು ಒಳ್ಳೆ ನೇಮ್ ಅಥವಾ ಗೌರವ ಎಲ್ಲವನ್ನ ಕೊಡುವಂತದ್ದು ನಮ್ಮ ರಾಶ್ಯಾಧಿಪತಿ ಮತ್ತು ಲಗ್ನಾಧಿಪತಿಗಳು. ಈ ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿ ನೀಚನಾಗಿರೋದ್ರಿಂದ ಮನಸ್ಸಿನ ತುಂಬಾ ಏನೋ ಒಂದು ರೀತಿಯ ದುಃಖ, ಬೇಸರ, ಒಂಟಿತನ ತುಂಬಾ ಕಾಡ್ತಾ ಇರುತ್ತೆ. ಯಾಕಂದ್ರೆ ಶುಕ್ರನನ್ನ ಶನಿ ನೋಡ್ತಾ ಇದ್ದಾನೆ. ವೃಷಭ ರಾಶಿಯವರಿಗೆ ಏನೋ ಒಂಥರ ಒಂಟಿತನ ಕಾಡ್ತಾ ಇರುತ್ತೆ, ಜೀವನ ತುಂಬಾ ಜಿಗುಪ್ಸೆ ಅನಿಸ್ತಾ ಇರುತ್ತೆ. ಯಾತಕ್ಕೆ ಅಂತ ಗೊತ್ತಿರಲ್ಲ, ಕಾರಣಗಳು ಸಾವಿರ ಇರ್ಲಿ, ಕೆಲವೊಂದ್ಸಲ ಕಾರಣನೇ ಇಲ್ಲದೆ ಬೇಜಾರಾಗ್ತಾ ಇರುತ್ತೆ. ಗ್ರಹಗಳ ಒಂದು ಸಂಚಾರ, ಅವುಗಳ ಪ್ರಭಾವ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಹಾಗೆ ಸೂರ್ಯನೊಟ್ಟಿಗೆ ಕುತ್ಕೊಂಡಿದ್ದಾನೆ. ಸೂರ್ಯ 4ನೇ ಮನೆ ಅಧಿಪತಿ. ಮನಃಶಾಂತಿ ಇಲ್ಲ. ದುಃಖಕ್ಕೆ ಕಾರಕನಾದಂತಹ ಶನಿ ಶುಕ್ರನನ್ನ ನೋಡ್ತಾ ಇದ್ದಾನೆ. ಇಲ್ಲಿ ಶುಕ್ರ ನೀಚನಾಗಿದ್ದಾನೆ. ಖುಷಿ ಇಲ್ಲ, ಯಾವುದೇ ಕೆಲಸದಲ್ಲೂ ಖುಷಿ ಇಲ್ಲ. ಕೆಲವೊಂದು ಕೆಲಸಗಳನ್ನ ಮಾಡೋಕ್ ಹೋದಾಗ ವಿಘ್ನಗಳಾಗತ್ತೆ, ತುಂಬಾ ಆಲಸ್ಯ ಆಗತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಹೊಟ್ಟೆ ಇನ್ಫೆಕ್ಷನ್ ಆಗುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್, ಹೊರಗಡೆ ಆಹಾರ ಪದಾರ್ಥಗಳು ಸೆಟ್ ಆಗದೆ ಇರೋದನ್ನ ತಿಂದ್ಬಿಟ್ಟು ಅದರಿಂದ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಮತ್ತೆ ಕಾಲು ನೋವಿನ ಸಮಸ್ಯೆ ಇರುವಂತವರಿಗೆ, ಬೆನ್ನು ನೋವಿನ ಸಮಸ್ಯೆ ಇರುವಂತವರಿಗೆ ಅದು ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ಶುಗರ್ ಏನಾದ್ರೂ ಇದೆ ಅಂದ್ರೆ ನಿಮಗೆ ಶುಗರ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಿ. ಯಾಕೆಂದ್ರೆ ಶುಗರ್ಗೆ ಕಾರಕ ಶುಕ್ರ, ಅವ್ನು ನೀಚನಾಗಿದ್ದಾನೆ ಅಂತಂದ್ರೆ ಶುಗರ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಎಚ್ಚರಿಕೆಯಿಂದ ಇರಿ. ಹಾಗೆ ಶುಕ್ರ ನೀಚನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಯಾಕೋ ಓದೋದಕ್ಕೆ ಆಸಕ್ತಿ ಇಲ್ಲ. ಓದಕ್ ಕೂತ್ಕೊಂಡ್ರೆ ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ಚಂಚಲ ಆಗ್ತಾ ಇದೆ. ಈ ರೀತಿಯೆಲ್ಲ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಬರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಉದ್ಯೋಗದ ವಿಷಯದಲ್ಲಿ ಪರವಾಗಿಲ್ಲ. ಹಣಕಾಸಿನ ವಿಷಯದಲ್ಲಿ ನೀವೇನ್ ಕಷ್ಟ ಪಡ್ತೀರೋ, ನೀವೇನ್ ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕ ಲಾಭ ಬರುತ್ತೆ. ಆದ್ರೆ ನಿಮ್ಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಕೆಲಸಗಳು ಕಂಪ್ಲೀಟ್ ಮಾಡಕ್ಕಾಗಲ್ಲ, ಅಥವಾ ಅಡೆತಡೆಗಳಾಗ್ತಾ ಇರುತ್ತೆ, ಪದೇ ಪದೇ ಹುಷಾರ್ ತಪ್ಪೋದು ಅಥವಾ ಮನ್ಸಿಲ್ದೆ ಇರುವಂತದ್ದು. ಇದರಿಂದಾಗಿ ನಿಮ್ಮ ವೃತ್ತಿಯ ಕಡೆ ನೀವು ಜಾಸ್ತಿ ಗಮನ ಕೊಡಕ್ಕಾಗಲ್ಲ. ನೀವು ವೃತ್ತಿಯ ಕಡೆ ಗಮನ ಕೊಡದೇ ಇದ್ದಾಗ ಆಟೋಮೆಟಿಕ್ ಆಗಿ ನಿಮಗೆ ಬರ್ಬೇಕಾಗಿರುವಂತಹ ಇನ್ಕಮ್ ಕೂಡ ಕಡಿಮೆ ಆಗ್ತಿರುತ್ತೆ. ಈ ರೀತಿ ಆಗುತ್ತೆ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ಸಮಸ್ಯೆ ಇರೋದಿಲ್ಲ, ಆದ್ರೆ ಹಣಕಾಸಿನ ಲಾಭವೂ ಕೂಡ ಈ ಒಂದು ತಿಂಗಳಲ್ಲಿ ಇರಲ್ಲ. ಯಾಕೆಂದ್ರೆ ನಿಮ್ಗೆ 2ನೇ ಮನೇಲಿ ಗುರು ಇರೋದ್ರಿಂದ ಆ ಟೈಮ್ಗೆ, ಆ ಸಮಯಕ್ಕೆ ನಿಮ್ಗೆ ಏನ್ ಅನುಕೂಲ ಬೇಕು ಅದನ್ನ ಒದಗಿಸ್ತಾ ಇರ್ತಾನೆ. ಯಾಕಂದ್ರೆ ಗುರು ಗ್ರಹ ಫೈನಾನ್ಸ್ ಮಿನಿಸ್ಟರ್, ಆದ್ರೆ 2ನೇ ಮನೆ ಅಧಿಪತಿ ಬುಧ ಗ್ರಹ 6ನೇ ಮನೇಲಿ ಇರ್ತಾನಲ್ವಾ. ಈ 6ನೇ ಮನೆ ಅನ್ನೋದನ್ನ ನಾವು ಖರ್ಚು, ಋಣ ಅಂತ ಹೇಳ್ತೀವಿ. ಈ ಭಾವದಲ್ಲಿರೋದ್ರಿಂದ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಬರ್ಬೇಕಾಗಿರೋ ಆದಾಯ ಬರ್ತಾ ಇರೋದಿಲ್ಲ. ಹಾಗಾಗಿ ಆದಾಯ ಮತ್ತೆ ಖರ್ಚು ಎರಡು ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ರೋಗ ಸ್ಥಾನದಲ್ಲಿ ಬುಧ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸಪ್ತಮಾಧಿಪತಿ ಕುಜನ ಜೊತೆಯಲ್ಲಿ ಬುಧ ಇರೋದ್ರಿಂದ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಅಥವಾ ಅವರ ಕೆಲಸದ ವಿಷಯದಲ್ಲೂ ಕೂಡ ನಿಮ್ಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಅವ್ರ ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಥವಾ ಅವರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತದೆ, ಈ ತರ ಅವ್ರದ್ದು ಕೂಡ ನಿಮ್ಗೆ ಅವ್ರ ವಿಷಯದಲ್ಲೂ ಕೂಡ ಏನಾದ್ರೂ ಒಂದು ಟೆನ್ಷನ್ ಕಾಡ್ತಾ ಇರುತ್ತೆ. ಶುಕ್ರ ಮತ್ತೆ ಬುಧನ ಅಶುಭ ಫಲದಿಂದಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮನಃಶಾಂತಿ ಇರೋದಿಲ್ಲ, ಕೆಲಸಗಳು ಬೇಗ ಆಗೋದಿಲ್ಲ, ಕೆಲಸಗಳಿಗೆ ತುಂಬಾ ವಿಘ್ನಗಳಾಗುತ್ತೆ. ಇದಕ್ಕೇನ್ ಪರಿಹಾರ ಮಾಡ್ಬೇಕು ಅಂದ್ರೆ ಪ್ರತಿದಿನ ಲಕ್ಷ್ಮೀನಾರಾಯಣ ಹೃದಯ ಮಂತ್ರವನ್ನ ಕೇಳಿಸ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ, ನಿಮ್ಗೆ ಹೇಳೋಕ್ ಬಂದ್ರೆ ಹೇಳ್ಕೊಳ್ಳಿ. ಪ್ರತಿದಿನ ವಿಷ್ಣು ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಪ್ರತಿ ಶುಕ್ರವಾರ ಒಣ ಅವರೆಕಾಳು ಮತ್ತು ಹೆಸರು ಕಾಳು ದಾನ ಮಾಡಿ. ಇಷ್ಟು ಪರಿಹಾರನ ನೀವು ಮಾಡ್ಲೇಬೇಕು ಶುಕ್ರನಿಗೆ ಮತ್ತು ಬುಧನಿಗೆ. ಇನ್ನು ಬೇರೆಯವರ ಕೈ ಕೆಳಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಕೆಲಸಗಳು ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿಯೂ ಕೆಲವೊಂದಷ್ಟು ನಿಧಾನ ಇರುತ್ತೆ, ಬಟ್ ಯಾವುದೇ ರೀತಿ ಪ್ರೆಷರ್ ಇರೋದಿಲ್ಲ ನಿಮ್ ಮೇಲೆ, ಮಾಡ್ಕೊಂಡು ಹೋಗ್ತೀರಾ. ಆದ್ರೆ ಮೇಲಧಿಕಾರಿಗಳು ಪದೇ ಪದೇ ಗಮನಿಸೋದು, ನಿಮ್ಮನ್ನ ಅಬ್ಸರ್ವ್ ಮಾಡೋದು, ಮತ್ತೆ ಭಯ ಕೂಡ ಆಗ್ತಾ ಇರುತ್ತೆ. ಎಲ್ಲಿ ನನ್ನ ಕೆಲಸ ಆಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೋ, ಕೆಲಸದಲ್ಲಿ ಎಲ್ಲಿ ಸಮಸ್ಯೆ ಬಂದ್ಬಿಡುತ್ತೋ, ಆ ತರ ಎಲ್ಲ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಬಟ್ ಏನು ತೊಂದರೆ ಆಗಲ್ಲ ಉದ್ಯೋಗದಲ್ಲಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇನೆ, ಕೆಲಸದಲ್ಲಿ ಏನು ಸಮಸ್ಯೆ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ ಅಥವಾ ತೃಪ್ತಿ ಇಲ್ಲ ಬಿಟ್ರೆ ಕೆಲಸದಲ್ಲಿ ಏನು ಸಮಸ್ಯೆಗಳಾಗೋದಿಲ್ಲ. ಆದರೆ ಕೆಲಸಗಳು ಪೆಂಡಿಂಗ್ ಆಗೋದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಇರುತ್ತೆ. ಯಾಕೆ ಪೆಂಡಿಂಗ್ ಆಗುತ್ತೆ ಅಂದ್ರೆ
ಶುರು ಮಾಡುವಾಗಲೇ ನಿಮ್ಗೆ ಮನಸ್ಸಿರೋದಿಲ್ಲ, ಅಥವಾ ಏನೇ ಕಷ್ಟಪಟ್ಟು ಶುರು ಮಾಡಿದ್ರು ಶುರುನಲ್ಲೇ ಏನಾದ್ರೂ ವಿಘ್ನಗಳು ಬರುತ್ತೆ. ವಿಘ್ನಗಳು ಬಂದಾಗ ಕೆಲಸವನ್ನ ಮತ್ತೆ ನಾಳೆಗೆ ಅಂತ ಮುಂದೂಡ್ತಾ ಹೋಗ್ತೀರಾ. ಈ ಕಾರಣದಿಂದ ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇರುತ್ತೆ. ಪಂಚಮ ಭಾವದಲ್ಲಿ ರವಿ ಗ್ರಹ ಸ್ಥಿತನಾಗಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತೇನಿಲ್ಲ, ಪರವಾಗಿಲ್ಲ. ಯಾಕೆಂದ್ರೆ ಇಲ್ಲಿ 5ನೇ ಮನೆಯಲ್ಲಿ ರವಿ ಇರೋದು ಓಕೆ, ಆದ್ರೆ 5ನೇ ಮನೆ ಅಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿ ಮಂಗಳನ ಜೊತೆ ಇದ್ದಾನೆ. ಮಂಗಳ ಮರೆವನ್ನ ಕೊಡ್ತಾನೆ. ಯಾಕೋ ಎಷ್ಟು ಓದಿದ್ರು ಕೂಡ ಮರ್ತ ಹೋಗ್ತಾ ಇದೆ ಅನ್ನೋ ತರ ಅನಿಸ್ತಾ ಇರುತ್ತೆ. ಓದೋದ್ರ ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ, ಮನಸ್ಸು ತುಂಬಾ ಆ ಕಡೆ ಈ ಕಡೆ ಆಡ್ತಾ ಇದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗೊಂದಲಗಳಾಗತ್ತೆ ವಿದ್ಯಾರ್ಥಿಗಳಿಗೆ. ನೀವು ಬುಧನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಗೆ ದಶಮಾಧಿಪತಿ ನವಮಾಧಿಪತಿ ಎರಡೂ ಆಗಿ ಶನಿ ಗ್ರಹ ಲಾಭದಲ್ಲಿರೋದ್ರಿಂದ ಶನಿ ಮಾತ್ರ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಏನೇ ವಿಘ್ನಗಳು ಬರ್ಲಿ, ಏನೇ ಸಮಸ್ಯೆಗಳು ಬರ್ಲಿ, ಫೈನಲಿ ನಿಮ್ ಕೆಲ್ಸಗಳು ಆಗತ್ತೆ ಗೋಚಾರ ಫಲದ ಪ್ರಕಾರ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ಇಲ್ಲಿ ಶನಿ ಕೂಡ ನಿಮ್ಗೇನು ಅಂತ ದೊಡ್ಡ ಮಟ್ಟದ ಶುಭ ಫಲವನ್ನ ಕೊಡೋದಿಲ್ಲ. ದೈವ ಕಾರ್ಯಗಳು, ಶುಭ ಕಾರ್ಯಗಳು ಇವುಗಳನ್ನ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ಯಾಕಂದ್ರೆ ಇಲ್ಲಿ 9ನೇ ಮನೆ ಅಧಿಪತಿ ಶನಿ ಗ್ರಹ ಲಾಭದಲ್ಲಿದ್ದಾನೆ. ಹಾಗಾಗಿ ಬೇರೆ ಏನೇ ಸಮಸ್ಯೆ ಬಂದ್ರೂ ದೇವರ ಹತ್ರ ಓಡೋಗ್ತೀರಾ. ಮನಸ್ಸು ಚೆನ್ನಾಗಿಲ್ಲ ಅಂದ್ರೂ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರಾ. ಆ ಪ್ರಾರ್ಥನೆ ಮಾಡೋದಕ್ಕಾದ್ರೂ ಮನಸ್ಸು ಬರ್ಬೇಕಲ್ಲ. ಎಷ್ಟೋ ಜನಕ್ಕೆ ಸಾವಿರಾರು ಸಮಸ್ಯೆಗಳಿರುತ್ತೆ, ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡಕ್ಕಾಗಲ್ಲ, ದೇವ್ರ ಮುಂದೆ ಕೂತ್ಕೊಂಡು ಮಂತ್ರ ಹೇಳಕ್ಕಾಗಲ್ಲ, ದೇವ್ರ ಮನೇಲಿ ಕೂತ್ಕೊಳ್ಳಕ್ಕೆ ಆಗಲ್ಲ. ಇದು ಆಗ್ಬಾರ್ದು. ಯಾಕಂದ್ರೆ ನಮ್ಗೆ ಅದೇ ಸ್ಟಾರ್ಟಿಂಗ್. ಈಗ ನಾವ್ ಏನೇ ಸಮಸ್ಯೆ ಬಂದ್ರೂ ದೇವ್ರ ಹತ್ರ ತಾನೆ ಹೋಗ್ತೀವಿ. ಅದಕ್ಕೆ ದೇವ್ರ ಅನುಕೂಲ ಮಾಡ್ಕೊಡ್ಬೇಕು. ಹಾಗಾಗಿ ಈ ತರದ ಒಂದು ಪೂಜೆಯಿಂದಾಗಿ, ಪುನಸ್ಕಾರದಿಂದಾಗಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಯಾಕಂದ್ರೆ ಗುರುಬಲ ಇರೋದ್ರಿಂದ, ಶನಿ ಚೆನ್ನಾಗಿರೋದ್ರಿಂದ ಬೇರೆ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ನೀವು ಪೂಜೆ, ಪುನಸ್ಕಾರಗಳು, ದೈವ ಕಾರ್ಯಗಳು ಇವುಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದ್ರ ಮೂಲಕ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಆಸ್ತಿ, ಮನೆ, ಭೂಮಿ, ವಾಹನ ವಿಚಾರಗಳಲ್ಲಿ ಏನಾದ್ರೂ ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ಸೂಕ್ತವಾದ ಸಮಯನೇ. 5ನೇ ಮನೇಲಿ ಇದ್ದಾನೆ ರವಿ ಮೇಲೆ ಶನಿ ದೃಷ್ಟಿ ಇದ್ರೂ ಕೂಡ ಶನಿ ನಿಮ್ಗೆ ಯೋಗಕಾರಕನಾಗಿರೋದ್ರಿಂದ ನಿಮ್ಗೆ ಏನ್ ತೊಂದರೆ ಆಗಲ್ಲ. ಆದ್ರೆ ತಗೊಳ್ಬೇಕಾದ್ರೆ 108 ಅಡ್ಡಿ ಆತಂಕಗಳು, ವಿಘ್ನಗಳಾಗತ್ತೆ. ವಿಘ್ನಗಳನ್ನ ನಿವಾರಣೆ ಮಾಡ್ಕೊಂಡೇ ತಗೊಳ್ತೀರಾ, ತಕ್ಷಣ ಯಾವ್ದೂ ಆಗಲ್ಲ. ಇದು ಸರಿ ಹೋಗ್ಲಿಲ್ಲ, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ ಅನ್ಕೊಂಡು ಕೊನೆಗೆ ನಿಮ್ಗೆ ನೀವು ಪ್ರಾಪರ್ಟಿ ವಿಷಯದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ವ್ಯಾಜ್ಯಗಳಿತ್ತು ಅಂತಂದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನನೂ ಮಾಡಿ. ಮುಂದಿನ ದಿನಗಳಲ್ಲಿ ಆ ವಿಷಯದಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವೃಷಭ ರಾಶಿಯವರಿಗೆ ಕೆಲವು ಶುಭ ಫಲಗಳು, ಕೆಲವು ಅಶುಭ ಫಲಗಳು ಎರಡೂ ಇದೆ. ಹಾಗಾಗಿ ಕೆಲವು ಪರಿಹಾರಗಳನ್ನ ನಾನು ಏನ್ ಹೇಳಿದ್ದೀನಿ ಅದನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.